ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಕಿನ ಚದುರುವಿಕೆಯ ಬಗೆಗಿನ ಸಂಶೋಧನೆಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದವರು ಸರ್ CV ರಾಮನ್. ಬೇಕರಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಜೀವಿ ಈಸ್ಟ್. ಆಮ್ಲಜನಕ ರಹಿತ ಶ್ವಾಸಕ್ರಿಯೆಯಲ್ಲಿ ಉಂಟಾಗುವ ವಸ್ತು ಈಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್. ಅಣುಗಳ ಚಲನಶಕ್ತಿಯು ಯಾವುದರಲ್ಲಿ ಅತಿ ಕಡಿಮೆ? ಅನಿಲ ವಸ್ತುವಿನಲ್ಲಿ. ಕಾಟನ್ ಟೆಕ್ನಾಲಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಮುಂಬೈನಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿದೆ. ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಚೆನ್ನೈನಲ್ಲಿದೆ. ಡ್ರಗ್ಸ್ ಲ್ಯಾಬೊರೇಟರಿ ಕೋಲ್ಕತ್ತಾದಲ್ಲಿದೆ. ವಕ್ರೀಭವನ ಆಗುವಾಗ ಅತಿ ಕಡಿಮೆ ಬಾಗುವ ಬೆಳಕು ಕೆಂಪು ಬಣ್ಣ. ಗಾಜಿನ ಅಷ್ಟಕದ ಮೂಲಕ ವಕ್ರೀಭವನ ಆಗುವಾಗ ಅತಿ ಕಡಿಮೆ ಬಾಗುವ ಬೆಳಕು ಕೆಂಪು, ಅತಿ ಹೆಚ್ಚು ಬಾಗುವ ಬೆಳಕು ನೇರಳೆ. ಮಂಗಳ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಕಂಡುಬರುವ ಸಣ್ಣ ಸಣ್ಣ ಆಕಾಶಕಾಯಗಳಿಗೆ ಕ್ಷುದ್ರ ಗ್ರಹಗಳು ಎನ್ನುತ್ತೇವೆ. ಅತ್ಯಂತ ದೈತ್ಯಾಕಾರದ ಗ್ರಹ ಗುರು, ಇದನ್ನು ಬೃಹಸ್ಪತಿ ಎನ್ನುತ್ತೇವೆ. ಪೋಲಿಯೋ ರೋಗದಿಂದ ಪರಿಣಾಮಕ್ಕೊಳಗಾಗುವ ದೇಹದ ಭಾಗ ಮೆದುಳು. ನೆಫ್ರಾಲಜಿ ಸಂಬಂಧಿಸಿರುವುದು ಮೂತ್ರಪಿಂಡ. ಪ್ಯೂರಿನ್ ಕ್ಷಾರಗಳು ಅಡಿನೈನ್ ಮತ್ತು ಗ್ವಾನೈನ್. ಪಿರಮಿಡಿನ್ ಕ್ಷಾರಗಳು ಸೈಟೋಸಿನ್ ಮತ್ತು ಥೈಮಿನ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಆಮ್ಲಜನಕ. ಹೃದಯದ ಸ್ನಾಯುಗಳಿಗೆ ರಕ್ತ ಒದಗಿಸುವ ರಕ್ತನಾಳಗಳು ಕರೋನರಿ ಆರ್ಟರಿ. ಭೂಮಿಯ ಗುರುತ್ವ ಬಲದಿಂದ ವಸ್ತುವು ತಪ್ಪಿಸಿಕೊಂಡು ಹೋಗಲು ಬೇಕಾಗುವ ಕನಿಷ್ಠ ವೇಗ 28,500 ಮೈಲು ಪರ್ ಗಂಟೆ ಅಥವಾ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ಇದು ನ್ಯೂಟನ್ನ ಚಲನೆಯ 3ನೆಯ ನಿಯಮ. ಹಿಂದಿನ ದೃಶ್ಯವನ್ನು ವೀಕ್ಷಿಸಲು ವಾಹನಗಳಲ್ಲಿ ಬಳಸುವ ಮಸೂರ ಪೀನ ಮಸೂರ. ಹಿಮೋಗ್ಲೋಬಿನ್ನಲ್ಲಿರುವ ಪ್ರಮುಖ ಅಂಶ ಕಬ್ಬಿಣ. ಸಾಮಾನ್ಯ ಮನುಷ್ಯನೊಬ್ಬನ ದೇಹದ ಉಷ್ಣ ಎಷ್ಟಿರಬೇಕು? 36.9 ಡಿಗ್ರಿ ಸೆಲ್ಸಿಯಸ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಳನದಿಂದ ಉಂಟಾಗುವ ಕೋಶ ಯುಗ್ಮಜ ಅಥವಾ ಝೈಗೋಟ್. ದ್ವಿದಳ ಸಸ್ಯಗಳ ಲಕ್ಷಣ: ಬೀಜದಲ್ಲಿ 2 ಬೀಜದಳಗಳಿರುತ್ತವೆ. ಇವು ಹೂ ಬಿಡುವ ಸಸ್ಯಗಳಾಗಿರುತ್ತವೆ. ಈ ಸಸ್ಯದ ಎಲೆಗಳಲ್ಲಿ ಜಾಲಬಂಧ ನಾಳವಿನ್ಯಾಸ ಕಂಡುಬರುತ್ತದೆ. ಅವುಗಳಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಇರುತ್ತದೆ. ಪರಿಸರದ ತಾಪದೊಂದಿಗೆ ಬದಲಾಗುತ್ತಿರುತ್ತದೆ. ಕಪ್ಪೆಯ ನರಮಂಡಲದಲ್ಲಿ ಇರುವುದು 10 ಜೊತೆ ಮೆದುಳಿನ ನರಗಳು, 1 ಮೆದುಳು, 1 ನರಹುರಿ. ಪೆಟ್ರೋಲಿಯಂ ಎಂಬುದು ಹಲವು ಹೈಡ್ರೋಕಾರ್ಬನ್ಗಳ ಮಿಶ್ರಣ. ಉದ್ದ ಸರಪಣಿ ಮೇಧಾಮ್ಲಕ್ಕೆ ಒಂದು ಉದಾಹರಣೆ ಸ್ಟಿಯರಿಕ್ ಆಮ್ಲ. ಅತ್ಯಂತ ಸರಳ ಕಾರ್ಬನ್ನಿನ ಹೆಸರು ಮೀಥೇನ್. ಇದರ ಅಣುಸೂತ್ರ CH4. ಸೋಡಿಯಂ ಅನ್ನು ಸೀಮೆ ಎಣ್ಣೆಯೊಳಗೆ ಸಂರಕ್ಷಿಸುವುದೇಕೆಂದರೆ ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದಿಲ್ಲ. ವೆಂಚುರಿ ಮೀಟರ್ ಅನ್ನು ಉಪಯೋಗಿಸುವುದು ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯಲು. ವಿದ್ಯುತ್ ಬಲ್ಬ್ನ ಫಿಲಮೆಂಟ್ ಅನ್ನು ತಯಾರಿಸಲು ಉಪಯೋಗಿಸುವ ಲೋಹ ಟಂಗ್ಸ್ಟನ್. ಇದರ ಸಂಕೇತ W. ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ರಕ್ತದ ಒತ್ತಡದ ಪ್ರಮಾಣ 120/80 ಮಿಲಿಮೀಟರ್ ಪಾದರಸ. ಪ್ರೆಷರ್ ಕುಕ್ಕರ್ಗಳಲ್ಲಿ ಆಹಾರ ಬೇಗ ಬೇಯುವುದೇಕೆಂದರೆ ನೀರಿನ ಕುದಿಯುವ ಬಿಂದು ಹೆಚ್ಚಾಗಿರುತ್ತದೆ. ನೀರಿನ ಕುದಿಯುವ ಬಿಂದು 125 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಸಮೀಪ ದೃಷ್ಟಿಯನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರ ನಿಮ್ನ ಮಸೂರ. ದೂರ ದೃಷ್ಟಿಯನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರ ಪೀನ ಮಸೂರ. ಜೀವಂತ ದೇಹವೊಂದರಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಧಾತು ಕ್ಯಾಲ್ಸಿಯಂ. ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲು ಉಪಯೋಗಿಸುವ ರಾಸಾಯನಿಕ ಸೋಡಿಯಂ ಬೆಂಜೋಯೇಟ್. ಕಾರಿನ ಬ್ಯಾಟರಿಯಲ್ಲಿ ಉಪಯೋಗಿಸುವ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್. ಸಾಮಾನ್ಯ ವಯಸ್ಕ ಮನುಷ್ಯನೊಬ್ಬನ ದೇಹದಲ್ಲಿರುವ ರಕ್ತದ ಪ್ರಮಾಣ 5ರಿಂದ 6 ಲೀಟರ್ಗಳು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ K ಜೀವಸತ್ವ. ಆಭರಣಗಳನ್ನು ತಯಾರಿಸಲು ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಬೆಳ್ಳಿ ಅಥವಾ ತಾಮ್ರ. ಹಸಿರು ಸಸ್ಯಗಳು ಇದರ ಸಮ್ಮುಖದಲ್ಲಿ ಆಹಾರವನ್ನು ಉತ್ಪಾದಿಸುತ್ತವೆ. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಸಸ್ಯಗಳು ಸಸಾರಜನಕವನ್ನು ತೆಗೆದುಕೊಳ್ಳುವುದು ಈ ರೂಪದಲ್ಲಿ ನೈಟ್ರೇಟ್ಸ್ ಅಥವಾ ನೈಟ್ರೈಟ್ಸ್ ರೂಪದಲ್ಲಿ. ಸಸ್ಯಗಳು ಹಗಲಿನಲ್ಲೂ ಉತ್ಪತ್ತಿ ಮಾಡುವುದು ಆಮ್ಲಜನಕ. ಬಿಳಿ ರಕ್ತ ಕಣಗಳ ಮಿತಿಮೀರಿದ ಉತ್ಪಾದನೆಯಿಂದ ಬರುವ ರೋಗ ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್. ಕ್ಯಾಟರಾಕ್ಟ್ ಕಾಯಿಲೆಯು ದೇಹದ ಯಾವ ಭಾಗಕ್ಕೆ ಪರಿಣಾಮವನ್ನು ಉಂಟು ಮಾಡುತ್ತದೆ? ಕಣ್ಣು. ಚಂದ್ರನ ಮೇಲಿರುವ ಮಾನವನಿಗೆ ಆಕಾಶ ಹೇಗೆ ಕಾಣಿಸುತ್ತದೆ? ಕಪ್ಪು ಬಣ್ಣದಲ್ಲಿ, ಏಕೆಂದರೆ ಚಂದ್ರನ ಮೇಲೆ ವಾತಾವರಣವಿಲ್ಲದಿರುವುದರಿಂದ ಬೆಳಕು ಚದುರುವುದಿಲ್ಲ. 4 ಉಪಗ್ರಹಗಳನ್ನು ಹೊತ್ತು ಬಾಹ್ಯಾಕಾಶಕ್ಕೆ ತೆರಳಿದ್ದ ರಾಕೆಟ್ PSLV 2. ನಕಾಶೆಯಲ್ಲಿ ಒತ್ತಡವನ್ನು ಸೂಚಿಸುವ ರೇಖೆಗಳು ಸಮಭಾರ ರೇಖೆ. ಮಾರುತ ಅಥವಾ ಗಾಳಿ ಭೂಮಿಗೆ ಸಮಾನಾಂತರವಾಗಿ ಚಲಿಸುವ ವಾಯು.
ಭೂಮಿಯು ಪಡೆಯುವ ಸೂರ್ಯನ ಅತ್ಯಲ್ಪ ಪ್ರಮಾಣದ ಶಾಖ ಸೂರ್ಯನ ಜನ್ಮ ಶಾಖ. ಸೂರ್ಯನ ಅತಿ ನೇರಳೆ ಕಿರಣಗಳನ್ನು ಸೋಸುವ ಅಥವಾ ಶೋಧಿಸುವ ಅನಿಲ ಓಝೋನ್. ನಕ್ಷತ್ರಗಳ ಸಮೂಹಕ್ಕೆ ಬ್ರಹ್ಮಾಂಡ ಎನ್ನುತ್ತೇವೆ. ನೀಹಾರಿಕೆ ಧೂಳು ಅನಿಲಗಳು ಸೇರಿರುವ ಬ್ರಹ್ಮಾಂಡ. ಜಲಜನಕ ಹಗುರವಾದ ಅನಿಲ, ಸಾರಜನಕ ಜಡವಾದ ಅನಿಲ. ಸಮುದ್ರದ ಉಬ್ಬರವಿಳಿತಗಳಿಗೆ ಪ್ರಮುಖ ಕಾರಣ ಸೂರ್ಯ ಚಂದ್ರನ ಗುರುತ್ವಾಕರ್ಷಣೆ. ಪ್ರಪಂಚದ ಹೆಚ್ಚು ಲವಣಯುಕ್ತ ಸಮುದ್ರ ಮೃತ ಸಮುದ್ರ. ಇದರಲ್ಲಿ 40% ಲವಣವಿದೆ. ಮೃತ ಸಮುದ್ರದಲ್ಲಿ ಯಾವುದೇ ಜೀವಿಗಳು ವಾಸಿಸುವುದಿಲ್ಲ. ಮೃತ ಸಮುದ್ರಕ್ಕೆ ಯಾವುದೇ ಜೀವಿ ಬಿದ್ದರೂ ಕೂಡ ಮುಳುಗುವುದಿಲ್ಲ. ಮೃತ ಸಮುದ್ರ ಜೀವಿಗಳನ್ನು ತೇಲಿಸುತ್ತದೆ. ವಯಾಶಿವೋ ಎಂದರೆ ಶೀತ ಪ್ರವಾಹ. ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. 100 ಬಿಲಿಯನ್ ನಕ್ಷತ್ರಗಳ ಗುಂಪಿಗೆ ಗೆಲಾಕ್ಸಿ ಎನ್ನುತ್ತೇವೆ. ಅತ್ಯಂತ ದೊಡ್ಡದಾದ ಕ್ಷುದ್ರ ಗ್ರಹ ಸಿರಿಸ್. ಅತ್ಯಂತ ದೊಡ್ಡದಾದ ನಕ್ಷತ್ರ ಬಿಟಲ್ಗೀಸ್. ಒಂದು ಉಪಗ್ರಹ ಭೂಮಿಯ ಸುತ್ತ ಸುತ್ತುವ ಕಾಲಕ್ಕೆ ಕಕ್ಷಾ ಅವಧಿ ಎನ್ನುತ್ತೇವೆ. ಅಣುಗಳು ತುಂಬಾ ವಿರಳವಾಗಿರುವ ವಸ್ತು ಅನಿಲ ವಸ್ತು. ಮೂಲ ವಸ್ತುವಿನ ಅತ್ಯಂತ ಸೂಕ್ಷ್ಮ ಕಣ ಪರಮಾಣು. ಓಝೋನ್ ಒಂದು ಟ್ರೈ ಅಟಾಮಿಕ್ ಆಕ್ಸಿಜನ್ ಅಣು, ಅಂದರೆ 3 ಆಕ್ಸಿಜನ್ ಪರಮಾಣುಗಳು ಸೇರಿಕೊಂಡು ಉಂಟಾಗಿರುವ ಅಣು. ಡಾಕ್ಟರ್ ವಿ ಕುರಿಯನ್ ಸಂಬಂಧಿಸಿರುವುದು ಹೈನುಗಾರಿಕೆಗೆ. ಇವರನ್ನು ಹೈನುಗಾರಿಕೆಯ ಪಿತಾಮಹ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಪರಮಾಣು ವಿಜ್ಞಾನಕ್ಕೆ ತಳಹದಿ ಹಾಕಿದವರು ಡಾಕ್ಟರ್ ಎಚ್.ಜೆ. ಬಾಬಾ, ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ. ಜಾಗತಿಕ ತಾಪ ಅಥವಾ ಉಷ್ಣ ಹೆಚ್ಚಾಗುತ್ತಿರುವುದಕ್ಕೆ ಕಾರಣ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಶಾಖ ವಿಕಿರಣಗಳನ್ನು ತಡೆಯುವುದು. ಸೂರ್ಯನ ಮೇಲ್ಮೈಯಲ್ಲಿ ಕಂಡುಬರುವ ಕಪ್ಪು ಕಲೆಗಳ ಹೆಸರು ಸೌರಕಲೆಗಳು. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಝೈಲಮ್. ಡಿ ಜೀವಸತ್ವದ ಕೊರತೆಯಿಂದ ಮಕ್ಕಳಿಗೆ ಬರುವ ಕಾಯಿಲೆ ರಿಕೆಟ್ಸ್. ಮನುಷ್ಯನಲ್ಲಿರುವ ಕಶೇರುಕ ಮಣಿಗಳ ಸಂಖ್ಯೆ 33. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತ್ಯಂತ ಸಣ್ಣದು ವೈರಸ್. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತ್ಯಂತ ದೊಡ್ಡದು ಪ್ರೋಟೋಜೋವಾ ಅಥವಾ ಏಕಕೋಶ ಜೀವಿ. ಅಡುಗೆ ಸೋಡಾದ ಮತ್ತೊಂದು ಹೆಸರು ಸೋಡಿಯಂ ಬೈಕಾರ್ಬನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ NaHCO3. ಯಾವ ಜೀವಿಯಲ್ಲಿ ಬಾಹ್ಯ ಗರ್ಭಧಾರಣೆ ನಡೆಯುತ್ತದೆ? ಕಪ್ಪೆಯಲ್ಲಿ. ಜೀವಿ ದೇಹದ ಹೊರಭಾಗದಲ್ಲಿ ನೀರಿನ ಮಾಧ್ಯಮದಲ್ಲಿ ನಡೆಯುವ ನಿಷೇಚನ ಕ್ರಿಯೆಯನ್ನು ಬಾಹ್ಯ ನಿಷೇಚನ ಅಥವಾ ಬಾಹ್ಯ ಗರ್ಭಧಾರಣೆ ಎನ್ನುತ್ತೇವೆ. ಹೆಣ್ಣು ಕಪ್ಪೆ ನೀರಿನ ಮೇಲೆ ಮೊಟ್ಟೆಗಳನ್ನು ಇಡುತ್ತದೆ. ಗಂಡು ಕಪ್ಪೆ ಆ ಮೊಟ್ಟೆಗಳ ಮೇಲೆ ವೀರ್ಯಾಣುಗಳನ್ನು ಸಿಂಪಡಿಸುತ್ತದೆ. ಸಸ್ಯ ಜೀವಕೋಶದಲ್ಲಿರುವ ಇದು ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ. ಕೋಶಭಿತ್ತಿ. ಮೂತ್ರಜನಕಾಂಗದಲ್ಲಿರುವ ಕಲ್ಲುಗಳಿಗೆ ಕಾರಣವಾಗುವ ಲವಣ ಕ್ಯಾಲ್ಸಿಯಂ ಆಕ್ಸಲೇಟ್. ವಿದ್ಯುತ್ ಕಾಂತದ ಬಲವನ್ನು ಹೇಗೆ ಹೆಚ್ಚಿಸಬಹುದು? ವಾಹಕ ತಂತಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದರಿಂದ. ವಾತಾವರಣದ ಉಷ್ಣತೆ ಹೆಚ್ಚಿದಂತೆ ಚರ್ಮದಡಿಯ ರಕ್ತನಾಳ ಪ್ರಕ್ರಿಯೆ ಹಿಗ್ಗುತ್ತದೆ. LPG ಇಂಧನದ ಪ್ರಮುಖ ಘಟಕ ಬ್ಯೂಟೇನ್. ಅದರ ಅಣುಸೂತ್ರ C4H10. ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಸಂಧಿಪದಿಗಳು. ಭಾರತ ಪ್ರಥಮ ಬಾರಿ ಉಡಾವಣೆ ಮಾಡಿದ ಉಪಗ್ರಹ ಆರ್ಯಭಟ 1975ರಲ್ಲಿ. ಆರ್ಗಾನ್ ಜಡಾನಿಲವನ್ನು ಕಂಡುಹಿಡಿದವರು ವಿಲಿಯಂ ರ್ಯಾಮ್ಸೆ. ಸಮುದ್ರದ ಆಳವನ್ನು ಅಳೆಯುವ ಸಾಧನ ಪ್ಯಾಥೋಮೀಟರ್. ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳಿಗೆ ಒಟ್ಟಾಗಿ ಪರಿಸರ ಎನ್ನುತ್ತೇವೆ. ಕೋಶರಸದಲ್ಲಿರುವ ರಚನಾರಹಿತ ವಸ್ತುಗಳಲ್ಲಿ ಯಾವುದರ ಅಂಶಗಳು ಕಂಡುಬರುತ್ತವೆ? ಬೀಜದ ಅಂಶಗಳು. DNA ಅಣುವಿನಲ್ಲಿ ಕಾರ್ಯದ ಘಟಕಗಳಾಗಿರುವಂಥವು ನ್ಯೂಕ್ಲಿಯೋಟೈಡ್ಗಳು. ನಮ್ಮ ಆಹಾರದಲ್ಲಿನ ಈ ಕೆಳಗಿನ ಯಾವ ಘಟಕಕ್ಕೆ ಪೋಷಕಾಂಶ ಮೌಲ್ಯ ಇರುವುದಿಲ್ಲ? ಪ್ರೋಟೀನ್ಗಳಿಗೆ. ಗೋಲಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುವುದಕ್ಕೆ ನಿಮ್ನ ದರ್ಪಣ ಎನ್ನುತ್ತೇವೆ. HIV ವಿರುದ್ಧ ಹೋರಾಡೋಣ, ಜೀವನ ಜೋಪಾನ ಮಾಡೋಣ ಎಂಬ ಘೋಷಣೆ ವ್ಯಾಖ್ಯೆಯೊಂದಿಗೆ ಭಾರತದೆಲ್ಲೆಡೆ ಸಂಚರಿಸುತ್ತಿರುವ ಮತ್ತು ಜುಲೈ 24ರಂದು ಬೆಂಗಳೂರಿಗೆ ಆಗಮಿಸಿದ್ದ ರೈಲು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್. ಬಾಹ್ಯಾಕಾಶದಲ್ಲಿ ದೀರ್ಘಾವಧಿ ಕಳೆದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದವರು ಸುನೀತಾ ವಿಲಿಯಮ್ಸ್. ಹಾಲಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿರುವ ಅಂಶ ಕಬ್ಬಿಣ. ಗಾಯಗಳು ಬೇಗ ವಾಸಿಯಾಗಲು ಯಾವ ಜೀವಸತ್ವ ಅವಶ್ಯ? C ಜೀವಸತ್ವ. ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಉಪಯುಕ್ತ ಮತ್ತು ಮೇದೋಜೀರಕ ಗ್ರಂಥಿ ಸ್ರವಿಸುವ ಇನ್ಸುಲಿನ್ ಹಾರ್ಮೋನ್ ಕಂಡುಹಿಡಿದ ವ್ಯಕ್ತಿ ಫೆಡ್ರಿಕ್ ಬ್ಯಾಟಿಂಗ್. ಹಾಲಿನ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಸಾಧನ ಲ್ಯಾಕ್ಟೋಮೀಟರ್. ಕ್ಷಯರೋಗ ತಡೆಗೆ ನೀಡುವ ಲಸಿಕೆ BCG ಬ್ಯಾಸಿಲಸ್ ಕಾಲ್ಮೆಟ್ ಗ್ಯೂರಿನ್. ಮೂಳೆಗಳಲ್ಲಿ ಅತ್ಯಂತ ಅಧಿಕವಾಗಿರುವ ಲವಣ ಕ್ಯಾಲ್ಸಿಯಂ. ರಕ್ತ ಹೆಪ್ಪುಗಟ್ಟಲು ಅವಶ್ಯಕವಾದ ಜೀವಸತ್ವ K ಜೀವಸತ್ವ. ಮಾನವನ ರಕ್ತದ ಗುಂಪುಗಳು ಬ್ಲಡ್ ಗ್ರೂಪ್ A, ಬ್ಲಡ್ ಗ್ರೂಪ್ B, ಬ್ಲಡ್ ಗ್ರೂಪ್ AB ಮತ್ತು ಬ್ಲಡ್ ಗ್ರೂಪ್ O.
ಮಾನವ ದೇಹದ ಅತ್ಯಂತ ದೊಡ್ಡ ಮೂಳೆ ತೊಡೆ ಮೂಳೆ ಅಥವಾ ಫೀಮರ್ ಮೂಳೆ. ಸಕ್ಕರೆ ಕಾಯಿಲೆಯಿಂದ ಬಳಲುವ ವ್ಯಕ್ತಿಯ ದೇಹದಲ್ಲಿ ಕಡಿಮೆ ಉತ್ಪತ್ತಿಯಾಗುವ ಅಥವಾ ಉತ್ಪತ್ತಿಯೇ ಆಗದಿರುವ ಅಂಶ ಇನ್ಸುಲಿನ್. ರಕ್ತಹೀನತೆ ಇರುವ ವ್ಯಕ್ತಿಯಲ್ಲಿ ಕೊರತೆ ಇರುವ ಅಂಶ ಹಿಮೋಗ್ಲೋಬಿನ್. ಮಲೇರಿಯಾ ರೋಗದ ವಾಹಕ ಜೀವಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಮಲೇರಿಯಾ ರೋಗಕ್ಕೆ ಕಾರಣವಾದ ಏಕಕೋಶ ಜೀವಿ ಅಥವಾ ಪ್ರೋಟೋಜೋವಾ ಪ್ಲಾಸ್ಮೋಡಿಯಂ ವೈವಾಕ್ಸ್. ಮಲೇರಿಯಾ ಔಷಧ ಸಸ್ಯ ಸಿಂಕೋನಾ ಮರ ಅಥವಾ ಕ್ವಿನೈನ್ ಔಷಧಿ. ಹೃದಯ ತೊಂದರೆ ಫಾಕ್ಸ್ ಗ್ಲೋವಾ ಅಥವಾ ಡಿಜಿಟಾಲಿಸ್ ಔಷಧಿ. ನೋವು ಗಸಗಸೆ ಮತ್ತು ಕೋಕ್, ಮಾರ್ಫಿನ್ ಮತ್ತು ಕೊಕೈನ್. ಅಂಡಾಶಯದ ಕ್ಯಾನ್ಸರ್ ಟಕ್ಸಲ್ ಔಷಧಿ ಟಾಕ್ಸಸ್ ಬೆಕಾಟ. ರಕ್ತದ ಒತ್ತಡ ಸರ್ಪಗಂಧಿ ರಿಸರ್ಪಿನ. ನಮ್ಮ ದೇಹದಲ್ಲಿ ಅತಿ ದೊಡ್ಡ ಕೋಶ ನರಕೋಶ. ನಮ್ಮ ದೇಹದಲ್ಲಿನ ಮೊದಲನೇ ಅತಿ ದೊಡ್ಡ ಗ್ರಂಥಿ ಯಕೃತ್ ಅಥವಾ ಪಿತ್ತಕೋಶ ಅಥವಾ ಲಿವರ್. ನಮ್ಮ ದೇಹದ ಎರಡನೇ ದೊಡ್ಡ ಗ್ರಂಥಿ ಮೇದೋಜೀರಕ ಗ್ರಂಥಿ ಪ್ಯಾನ್ಕ್ರಿಯಾಸ್. ನಿಂಬೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರು ಸಿಟ್ರಿಕ್ ಆಮ್ಲ. ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7. ದಣಿವಾದಾಗ ನಮ್ಮ ದೇಹದಿಂದ ಬಿಡುಗಡೆಯಾಗುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಮಜ್ಜಿಗೆ ಮತ್ತು ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ. ಟೊಮ್ಯಾಟೊ ಹಣ್ಣಿನಲ್ಲಿರುವ ಆಮ್ಲ ಆಕ್ಸಾಲಿಕ್ ಆಮ್ಲ. ಮಾನವನ ರಕ್ತದಲ್ಲಿರುವ ವಿವಿಧ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು, ಕಿರುತಟ್ಟೆಗಳು. ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ಅಂಡ್ ಪ್ಲೇಟ್ಲೆಟ್ಸ್. ತಾಯಂದಿರಲ್ಲಿ ಹಾಲು ಉತ್ಪಾದನೆಗೆ ಸಹಾಯಕವಾದ ಹಾರ್ಮೋನ್ ಲ್ಯಾಕ್ಟೋಜೆನಿಕ್ ಹಾರ್ಮೋನ್. ಮಾನವನ ದೇಹದಲ್ಲಿ ರಕ್ತ ಉತ್ಪಾದಿಸುವ ಅಂಗ ಅಸ್ಥಿಮಜ್ಜೆ ಬೋನ್ ಮ್ಯಾರೋ. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಸಮತೋಲನದಲ್ಲಿರಿಸುವ ಅಂಗ ಮೂತ್ರಜನಕಾಂಗ ಅಥವಾ ಕಿಡ್ನಿ. ಕಾಲರಾ ರೋಗವನ್ನು ಉಂಟು ಮಾಡುವ ವೈರಸ್ ವಿಬ್ರಿಯೋ ಕಾಲೆರೆ. ಈರುಳ್ಳಿಯನ್ನು ಹಚ್ಚಿದಾಗ ಕಣ್ಣೀರು ಬರಲು ಕಾರಣ ಗಂಧಕದ ಅಂಶ. ನವಜಾತ ಶಿಶುವಿನ ನಾಡಿ ಬಡಿತದ ವೇಗ ನಿಮಿಷಕ್ಕೆ 140 ಬಾರಿ. ಹಾಲಿನಲ್ಲಿರುವ ಮುಖ್ಯ ಸತ್ವ ಪೊಟ್ಯಾಷಿಯಂ. ಹಾಲು ಮೊಸರಾಗಲು ಸಹಾಯಕವಾದ ಜೀವಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ರಕ್ತಹೀನತೆ ಶಸ್ತ್ರಚಿಕಿತ್ಸೆ ಮಾಡಲು ಉಪಯೋಗಿಸುವುದು ಲೇಸರ್ ಬೆಳಕು. ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ ಜೆ.ಎಲ್. ಬೇರ್ಡ್, ಜಾನ್ ಲೋಗಿ ಬೇರ್ಡ್. ಪರಿಭ್ರಮಣೆಯ ಅವಧಿ ಅತ್ಯಧಿಕವಾಗಿರುವ ಗ್ರಹ ಯುರೇನಸ್. ಸಮುದ್ರದಲ್ಲಿ ಉಂಟಾಗುವ ಭರತ ಇಳಿತಗಳಿಗೆ ಕಾರಣ ಸೂರ್ಯ ಚಂದ್ರರ ಗುರುತ್ವ. ಭಾರತದ ಮೊಟ್ಟ ಮೊದಲ ಭೂಸ್ಥಿರ ಉಪಗ್ರಹದ ಹೆಸರು ಆಪಲ್. ಡೀಸೆಲ್ ಇಂಜಿನ್ನಲ್ಲಿ ಇಂಧನ ಹೊತ್ತಿಕೊಳ್ಳುವುದು ಗಾಳಿಯ ಸಂಪೀಡನೆಯಿಂದ ಉತ್ಪತ್ತಿಯಾಗುವ ಉಷ್ಣದಿಂದ. ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಉಷ್ಣ ಎಂಜಿನ್. ರೆಡಾರ್ ಗನ್ನುಗಳಲ್ಲಿ ಸಾಮಾನ್ಯವಾಗಿ ಬಳಸುವ ತರಂಗಗಳು ರೇಡಿಯೋ ತರಂಗಗಳು. ಸೂರ್ಯನ ವಯಸ್ಸು ಸುಮಾರು 5 ಬಿಲಿಯನ್ ವರ್ಷಗಳು. ಸೂರ್ಯನ ಮೇಲ್ಮೈ ತಾಪ ಸುಮಾರು 6000 ಕೆಲ್ವಿನ್. ವಿದ್ಯುತ್ ಕ್ಷೇತ್ರದಿಂದ ಪ್ರಭಾವಿತವಾಗದಿರುವ ಕಿರಣಗಳು ಗಾಮಾ ಕಿರಣಗಳು. ಪದಾರ್ಥಗಳನ್ನು ಬಿಸಿ ಮಾಡಬಲ್ಲ ಸೌರಶಕ್ತಿ ಘಟಕ ಅವಕೆಂಪು ಕಿರಣಗಳು ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ಸ್. ಸೌರಶಕ್ತಿಯನ್ನು ನೇರವಾಗಿ ವಿದ್ಯುತ್ ಶಕ್ತಿ ರೂಪಕ್ಕೆ ಪರಿವರ್ತಿಸುವ ಸಾಧನ ಸೌರಕೋಶ. ಸೂರ್ಯನಲ್ಲಿ ಜರುಗುತ್ತಿರುವ 2 ರೀತಿಯ ಬೈಜಿಕ ಕ್ರಿಯೆಗಳು ಪ್ರೋಟಾನ್ ಚಕ್ರ ಮತ್ತು ಕಾರ್ಬನ್ ಚಕ್ರ. ಅತ್ಯಂತ ಕ್ರಿಯಾಶೀಲ ಲೋಹ ಮೆಗ್ನೀಷಿಯಂ. ನೀರನ್ನು ಮೆದುಗೊಳಿಸಲು ಉಪಯೋಗಿಸುವುದು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಹೆಸರು ಮೀಥೇನ್. ಇದರ ಅಣುಸೂತ್ರ CH4. ಸಿಮೆಂಟ್ ಗಡುಸಾಗುವುದನ್ನು ನಿಧಾನಿಸಲು ಸಿಮೆಂಟ್ಗೆ ಸೇರಿಸುವುದು ಜಿಪ್ಸಮ್. ಸಾಬೂನಿನೊಂದಿಗೆ ಥಟ್ಟನೆ ನೊರೆ ನೀಡುವ ನೀರಿನ ಹೆಸರು ಮೆದುನೀರು. ಸಾಬೂನಿನೊಂದಿಗೆ ಥಟ್ಟನೆ ನೊರೆ ನೀಡದಿರುವ ನೀರಿನ ಹೆಸರು ಗಡುಸು ನೀರು. ಸಮುದ್ರದ ನೀರಿನಿಂದ ಶುದ್ಧ ನೀರನ್ನು ಪಡೆಯುವ ಒಂದು ವಿಧಾನ ಆಸವನ ವಿಧಾನ ಅಥವಾ ಬಟ್ಟಿ ಇಳಿಸುವಿಕೆ ವಿಧಾನ ಅಥವಾ ಡಿಸ್ಟಿಲೇಷನ್ ಮೆಥಡ್. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಳನದಿಂದ ಉಂಟಾಗುವ ಕೋಶದ ಹೆಸರು ಯುಗ್ಮಜ ಅಥವಾ ಝೈಗೋಟ್. 4 ಕೋಣೆಗಳಿರುವ ಹೃದಯ ಇರುವ ಜೀವಿಗಳು ಪಕ್ಷಿಗಳು ಮತ್ತು ಸಸ್ತನಿಗಳು. ಏಕಕೋಶ ಜೀವಿಗೆ ಒಂದು ಉದಾಹರಣೆ ಯೂಗ್ಲಿನ. ಏಕಕೋಶ ಜೀವಿಗಳಿಗೆ ಉದಾಹರಣೆಗಳು ಅಮೀಬಾ, ಯೂಗ್ಲಿನ, ಪ್ಯಾರಾಮೀಷಿಯಂ, ಎಂಟಮೀಬಾ ಹಿಸ್ಟೋಲಿಟಿಕಾ ಮುಂತಾದವುಗಳು. ರಕ್ತ ಅಂಗಾಂಶದ ದ್ರವರೂಪಿ ಮಾತೃಕೆಯ ಹೆಸರು ಪ್ಲಾಸ್ಮಾ. ರಕ್ತ ಹೆಪ್ಪುಗಟ್ಟಲು ನೆರವಾಗುವ ಕೋಶಗಳು ಕಿರುತಟ್ಟೆಗಳು. ಮೆದುಳು ಮತ್ತು ಮೆದುಳು ಬಳ್ಳಿಗಳನ್ನು ಆವರಿಸಿಕೊಂಡಿರುವ ಹೊದಿಕೆಯ ಹೆಸರು ಮೆನೆಂಜಸ್. ಮೆದುಳಿಗೆ ರಕ್ಷಣೆ ಒದಗಿಸುವ ಅಸ್ಥಿ ಕವಚದ ಹೆಸರು ಕ್ರೇನಿಯಂ ಅಥವಾ ತಲೆಬುರುಡೆ. ಬಹಳ ಕಾಲ ಅನಿಯಂತ್ರಿತ ಮಧುಮೇಹ ಉಳ್ಳವರಿಗೆ ಕಾಣಿಸಿಕೊಳ್ಳುವ ತೊಂದರೆ ರೆಟಿನೋಪತಿ.
ಏಡ್ಸ್ ರೋಗ ಮೊದಲು ಪತ್ತೆಯಾದ ದೇಶ ಅಮೆರಿಕ. ಏಡ್ಸ್ ರೋಗಕ್ಕೆ ತುತ್ತಾದ ವ್ಯಕ್ತಿ ಸಾಯುವುದು ಸಮಯ ಸಾಧಕ ಸೋಂಕುಗಳ ಪರಿಣಾಮದಿಂದ. ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸಿಕೊಳ್ಳುವುದು ದ್ಯುತಿ ಸಂಶ್ಲೇಷಣೆಗೆ. ಪರಿಸರ ಮಾಲಿನ್ಯಕ್ಕೆ ಮುಖ್ಯ ಕಾರಣ ಮನುಷ್ಯರ ಚಟುವಟಿಕೆಗಳು. ವಾಯುಮಂಡಲದಲ್ಲಿರುವ ಗಾಳಿಯಲ್ಲಿರುವ ಎರಡನೇ ವಿಪುಲ ಘಟಕ ಆಮ್ಲಜನಕ. ಇಬ್ಬರು ವ್ಯಕ್ತಿಗಳ DNA ಬೆರಳಚ್ಚು ಯಾವಾಗಲೂ ಬೇರೆ ಬೇರೆಯಾಗಿರುತ್ತದೆ. ತಂತಿಗಳ ಮೂಲಕ ಹರಿಯುತ್ತಿರುವ ವಿದ್ಯುತ್ ವಾಹಕ. ವಸ್ತುಗಳು ತಮ್ಮ ಚಲನೆಯ ಸ್ಥಿತಿಯಿಂದಾಗಿ ಪಡೆದುಕೊಳ್ಳುವ ಶಕ್ತಿಯೇ ಚಲನಶಕ್ತಿ. ವಸ್ತುಗಳು ತನ್ನ ಸ್ಥಾನ ಅಥವಾ ವಿನ್ಯಾಸದಿಂದ ಪಡೆದುಕೊಳ್ಳುವ ಶಕ್ತಿಯೇ ಪ್ರಚನ್ನ ಶಕ್ತಿ. ವಿದ್ಯುದಾವೇಶಕಗಳು ತಮ್ಮ ಚಲನೆಯ ಸ್ಥಿತಿಯಿಂದ ಪಡೆದುಕೊಳ್ಳುವ ಶಕ್ತಿಯೇ ವಿದ್ಯುತ್ ಶಕ್ತಿ. ವಿದ್ಯುದಾವೇಶಗಳಲ್ಲಿ ಇರುವ ವಿಧಗಳು ಧನ ಮತ್ತು ಋಣ. 1 ಯೂನಿಟ್ 1 ಕಿಲೋವ್ಯಾಟ್ ಗಂಟೆ. 1 ಕಿಲೋವ್ಯಾಟ್ ಗಂಟೆ 36 ಲಕ್ಷ ಜೂಲ್ಗಳು. ದೇಶದಲ್ಲಿಯೇ ವಿದ್ಯುತ್ ಶಕ್ತಿಯನ್ನು ಪಡೆದ ಪ್ರಪ್ರಥಮ ನಗರ ಬೆಂಗಳೂರು. ವಿದ್ಯುತ್ ಫ್ಯೂಸನ್ನು ತಯಾರಿಸುವುದು ತಾಮ್ರ ಮತ್ತು ತವರದಿಂದ. ವಿದ್ಯುತ್ ಫ್ಯೂಸ್ನ ದ್ರವಣ ಬಿಂದು ಕಡಿಮೆ ಇರುತ್ತದೆ. ಫ್ಯೂಸನ್ನು ವಿದ್ಯುತ್ ಮಂಡಲದ ಟ್ರಾಫಿಕ್ ಪೊಲೀಸ್ ಎನ್ನುತ್ತೇವೆ. ವಾತಾವರಣ ಹೊಂದಿರುವ ಶನಿ ಗ್ರಹದ ಉಪಗ್ರಹ ಟೈಟಾನ್. ತಾಮ್ರದ ಮಿಶ್ರಲೋಹ ಹಿತ್ತಾಳೆ. ಅತಿ ಹೆಚ್ಚು ಪದಾರ್ಥಗಳನ್ನು ತನ್ನ ವಿಲೀನಗೊಳಿಸಿಕೊಳ್ಳುವುದು ನೀರು. ಆದ್ದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಎನ್ನುತ್ತೇವೆ. ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಯುವುದು ಸತುವಿನ ಲೇಪನದಿಂದ. ಈ ವಿಧಾನಕ್ಕೆ ಗ್ಯಾಲ್ವನೀಕರಣ ಎನ್ನುತ್ತೇವೆ. ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಉಪಯೋಗಿಸುವುದು ಕೆಂಪು ರಂಜಕ. ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ಒದಗಿಸುವ ವಿದ್ಯುತ್ ಪರ್ಯಾಯ ವಿದ್ಯುತ್ ಪ್ರವಾಹ ಆಲ್ಟರ್ನೇಟಿವ್ ಕರೆಂಟ್ AC ಕರೆಂಟ್. ನಮಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಸೂರ್ಯ. ನಮಗೆ ಹಗಲಿನಲ್ಲಿ ಕಾಣಿಸುವ ಏಕೈಕ ನಕ್ಷತ್ರ ಸೂರ್ಯ. ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ 8 ನಿಮಿಷ 2 ಸೆಕೆಂಡ್ಗಳು. ಪ್ರೌಢಸ್ಥಿತಿಯಲ್ಲಿ ಮನುಷ್ಯನಲ್ಲಿರುವ ರಕ್ತ ಪರಿಮಾಣ 5 ಲೀಟರ್. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಬಹುದು? 356ನೇ ವಿಧಿ. ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದಾಗಿರುವ ಸಂಯುಕ್ತ ವಸ್ತು. LPGಯ ಮುಖ್ಯ ಘಟಕ ಬ್ಯೂಟೇನ್. ಗಾಜು ಪಾರದರ್ಶಕ ಆದರೂ ಅದರಲ್ಲಿ ಬಳಸಿರುವ ಎಲ್ಲ ಕಚ್ಚಾ ವಸ್ತುಗಳು ಪ್ರಕೃತಿಯಲ್ಲಿ ಅಪಾರದರ್ಶಕ. ಗಾಜಿನ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಮರಳು ಮತ್ತು ಸುಣ್ಣದ ಕಲ್ಲು. ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ಗಳ ಸಮರೂಪ ಮಿಶ್ರಣಕ್ಕೆ ಗಾಜು ಎನ್ನುತ್ತೇವೆ. ಜಿರಳೆ ರಕ್ತದ ಬಣ್ಣ ಬಿಳಿ ಅಥವಾ ಬಣ್ಣರಹಿತ, ಏಕೆಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇರುವುದಿಲ್ಲ. ಭೂಮಿಯಲ್ಲಿ ಅಧಿಕವಾಗಿ ಲಭಿಸುವ ಲೋಹ ಅಲ್ಯೂಮಿನಿಯಂ. ರಾಣಿ ಜೇನು ಬೇಸಿಗೆಯಲ್ಲಿ ಪ್ರತಿದಿನ ಸುಮಾರು ಇಡುವ ಮೊಟ್ಟೆಗಳ ಪ್ರಮಾಣ 1500. ದಿನಾಂಕ 22/10/2008 ಬೆಳಗ್ಗೆ 5:50ರಿಂದ 6:25 ಗಂಟೆಯಲ್ಲಿ ಚಂದ್ರಯಾನ 1 ಮಹಾಯಾನ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಪ್ರಾರಂಭವಾಯಿತು. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಯಿತು. ಭೂಮಿಯ ಉಪಗ್ರಹವಾದ ಚಂದ್ರನ ಮೇಲ್ಮೈಯಲ್ಲಿ ನೀರು, ಬೇರಾವುದಾದರೂ ಖನಿಜ, ಇಂಧನ ಮೂಲವಾಗಬಲ್ಲ ಹೀಲಿಯಂನಂಥ ವಸ್ತುಗಳೇನಾದರೂ ಇವೆಯೇ ಎಂದು ಪತ್ತೆ ಹಚ್ಚುವುದು. ಮೊದಲು ಈ ಚಾರಿತ್ರಿಕ ಯೋಜನೆಗೆ ಇದ್ದ ಹೆಸರು ಸೋಮಾಯನ. ಭಾರತದ ಪಾಲಿಗೆ ಇದು ಎಷ್ಟನೇ ಯಾನ? ಮೊದಲನೆಯದು. ಭಾರತ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡುವ 5ನೇ ದೇಶ. ಭಾರತದ ಮುಂದಿನ ಕನಸು 2015ರ ವೇಳೆಗೆ ಮಾನವರಹಿತ ವ್ಯೋಮನೌಕೆಯನ್ನು ಚಂದ್ರನಲ್ಲಿಗೆ ಉಡಾಯಿಸುವುದು. ವ್ಯೋಮನೌಕೆಯು 2 ವರ್ಷಗಳ ಕಾಲ ಚಂದ್ರನ ಮೇಲಿರುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.